ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಶ್ರೇಯಸ್ ಬರ್ಡೇಂದು ವಿಡಿಯೋಸ್ ಏನಿತ್ತು ಅದನ್ನು ನಾನು ಆ ಬರ್ಡೇ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಲೇಟಾಗಿದೆ. ಆಲ್ಮೋಸ್ಟ್ ಸೆಪ್ಟೆಂಬರ್ 29th ಶ್ರೇಯಸ್ ಬರ್ಡೇ ಆಗಿತ್ತು. ಬಟ್ ನಾನು ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಸಮ್ ರೀಸನ್ಸ್. ತುಂಬ ಏನು ಸೆಲೆಬ್ರೇಷನ್ ಎಲ್ಲ ಏನೂ ಮಾಡಿಲ್ಲ. ಶ್ರೇಯಸ್ದು ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸರ್ಪ್ರೈಸ್ ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂತ ಎಲ್ಲ ಶ್ರೇಯಸ್ ಅವರು ನಮಗೆ ಆರ್ಡರ್ ಮಾಡಿದರು. ಸೊ ಅದನ್ನಷ್ಟೇ ಮಾಡಿದ್ವಿ. ಸಿಂಪಲ್ಲಾಗಿ ತುಂಬ ಸಿಂಪಲ್ ಅಂದರೆ ನಾವಷ್ಟೇ, ಮನೆಯವರಷ್ಟೇ ಮನೆ ಅಂದರೆ ನಾನು, ಚೇತನ್, ಶ್ರೇಯಸ್ ಬಿಟ್ಟರೆ ಪ್ರಶಾಂತ್, ತಿಲಕ್ ಇಷ್ಟೇ ಇದ್ದಿದ್ದು. ಸೊ ಈ ಏಜಿಗೆ, ಇವಾಗ ಅವನಿಗೆ 5 ಇಯರ್ಸು, ಈ ಏಜಿಗೆ ಅವನ ಎಕ್ಸ್ಪೆಕ್ಟೇಷನ್ ಎಲ್ಲ ಹೇಗಿತ್ತು, ಅದಕ್ಕೆ ನಾವೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡಿದ್ವಿ ಅನ್ನೋದೆಲ್ಲ ಈ ವಿಡಿಯೋದಲ್ಲಿರುತ್ತೆ, ನೋಡಿ. ಆ್ಯಂಡ್ ಆ ವಿಡಿಯೋಗೆ ನಾನು ಆ್ಯಕ್ಚುಲಿ ಬರ್ಡೇ ವಿಡಿಯೋಗೆ ಇಂಟ್ರೋ ಎಲ್ಲ ಏನು ಕೊಟ್ಟಿರಲಿಲ್ಲ, ವೀಡಿಯೋಸ್ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇಂಟ್ರೋ ಕೊಡೋಣ ಅಂದ್ಬಿಟ್ಟು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಈ ಬರ್ಡೇದೆಲ್ಲ ಹೇಗಿರುತ್ತೆ, ಹೇಗಾಯಿತು, ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದೆಲ್ಲ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅದನ್ನೆಲ್ಲ ಈಗ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಅಂದರೆ ಅವನಿಗೆ ಲೈಕ್ ಇದೇ ಥರ ಗಿಫ್ಟ್ಸ್ ಬೇಕು, ಇಷ್ಟೇ ಗಿಫ್ಟ್ಸ್ ಬೇಕು, ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಇತ್ತು, ಹೇಗೆಲ್ಲ ಇತ್ತು ಅಂತ. ಸೊ ಬನ್ನಿ ವಿಡಿಯೋ ನೋಡೋಕ್ಕೆ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡಿ. ಆ್ಯಂಡ್ ವಿಡಿಯೋಸ್ ಕಮ್ಮಿ ಬರ್ತಿದೆ, ರೆಗ್ಯುಲರಾಗಿ ಬರ್ತಿಲ್ಲ. ಫಾರ್ ದಟ್ ರಿಯಲಿ ಸಾರಿ. ಆ್ಯಂಡ್ ಆದಷ್ಟು ವೀಡಿಯೋಸ್ ಮಾಡ್ತೀನಿ. ಯಾಕೆ ಇಷ್ಟೊಂದು ಇರ್ರೆಗ್ಯುಲರ್ ಆಗಿದ್ದೀನಿ ಅಂತಲೂ ನಿಮ್ಮ ಹತ್ರ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಇವಾಗ ವಿಡಿಯೋ ನೋಡಿಕೊಂಡು ಬನ್ನಿ, ಓಕೆನಾ? ಶ್ರೇಯಸ್ಸಿಗೆ ಜಾಸ್ತಿ ಗಿಫ್ಟ್ಸ್ ಬೇಕು. ಆ್ಯಂಡ್ ಎಲ್ಲ ಚಿಕ್ಕದಾದರೂ ಪರವಾಗಿಲ್ಲ, ಜಾಸ್ತಿ ಗಿಫ್ಟ್ಸ್ ಬೇಕು, ನಾನು ಎದ್ದ ತಕ್ಷಣ ಸರ್ಪ್ರೈಸ್ ಇರಬೇಕು, ಗಿಫ್ಟ್ ಬೇಕು ಅಂತ ಎಲ್ಲ ಇತ್ತು. ಸೊ ಅದಕ್ಕೋಸ್ಕರ ನಾನು ತಿಲಕ ಗಿಫ್ಟ್ಸ್ನ ತೊಗೊಂಬಂದು ನಾವೇ ಪ್ಯಾಕಿಂಗ್ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ದೀವಿ ಇಲ್ಲಿ. ಏನು ಮಾಡ್ತಿದ್ದೀರ ಚೇತನ್ ಅವರೇ? ಬಲೂನ್ ಕಾಂಪಿಟೇಷನ್ ಏನಾರ ನಡೀತಾ ಇದೆಯಾ? ಅದಕ್ಕೆ ಬೇಡಮ್ಮ, ನೀ ಪ್ಲೀಸ್ ಸೈಡಲ್ಲೂ ನೋಡಬೇಡ, ಇಲ್ಲೂ ನೋಡಬೇಡ ಅಂದರೆ ನೋಡಬೇಡ.
ಏನ ಟೈಮ್ ಆಗಿಲ್ಲ ಮಗನೇ. ಯಾವುದೋ ಫಸ್ಟ್ ನೈಟ್ ಕೋವಾಕ್ಸ್ ಜಿರಾಫೆ ಅಂತ ಒಂದೊಂದು ಇದನ್ನೆಲ್ಲ ನಾವು ಕಣ್ಣಲ್ಲಿ ನೋಡ್ಬೇಕಲ್ಲ ಗುರು. ಆದ್ರೆ ಇನ್ನೊಂದು ಫೀಲಿಂಗ್ ಅದೇ ಇರುತ್ತೆ, ಈ ಕಣ್ಣಲ್ಲಿ ಇನ್ನೂ ಏನೋ ನೋಡ್ಬೇಕು. ಈ ಡೆಕೋರೇಷನ್ ಮಾಡಿರೋ ಪುಣ್ಯಾತ್ಮಂಗೆ ಕೊಡ್ರೋ ಒಂದು ಅವಾರ್ಡು. ಛೇ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಅಭಿಪ್ರಾಯ ನನ್ನ ಮಗಿ ಖುಷಿ ಆಗ್ಬೇಕು. ಯಾರು ಜಾತ್ರೆ ಆಗಲಿ ಏನಾದರೂ ಆಗಲಿ, ಹಾಂ ಜಾತ್ರೆ ಇದ್ರೇನೆ ಜಾತ್ರೆಗೆ ಜನ ಸೇರೋದು. ಅಲ್ಲ, ಈ ಡೆಕೋರೇಷನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ. ಹುಲಿ ನೋಡ್ತಾ ಇದ್ದೆ, ಈ ಹಾರ್ಟ್ ಇಕ್ಬಿಟ್ಟು ನಾನು ಯಾಕೆ ಹಿಂಗೆ ಥೂ. ಆಮೇಲೆ ಇನ್ನೇನು ಇಡ್ಬೋತಿಲ್ಲ ನೋಡು. ಬನ್ನಿ ಮನೆ ಎತ್ಕೊಂಡ್ಬಿಡ್ತೀನಿ ಬೈಲಿ. ಅಲ್ಲಿ ಬಿಡ್ತೀನಿ, ಇಲ್ಲಿ ಸ್ಟೆಪ್ಪಲ್ಲಿ ಇಳಿಯೋಕ್ಕಾಗಲ್ಲ, ಸ್ಟೆಪ್ಪಲ್ಲಿ ಇರು. ಲಿಫ್ಟಲ್ಲಿ ಹೋಗೋಣ. ನೀನೇ ಫಸ್ಟ್ ಚೆನ್ನಾಗಿದ ನಡ್ಕೊಂಬರ್ಬೇಕು. ಬನ್ನಿ, ಏನಿಲ್ಲ, ರೋಡ್ ಆರಾಮಾಗೈತೆ. ಆರಾಮಾಗಿ ನಡ್ಕೊಂಬರ್ಕ ಆರಾಮಾಗಿ ನಡ್ಕೊಂಬರ್ಬೇಕು. ಇದು ಯಾವ ಥರ Happy birthday to you. ಅಲ್ಲೇನು ಬರ್ತಿದ್ದೀವಿ ಗೊತ್ತಾ? ಅದೇನು ಬರ್ತಿದ್ದೀವಿ ನೋಡು. ಹ್ಯಾಪಿ ಬರ್ಡೇ ಟು ಶ್ರೇಯಸ್ ಬಂಗಾರ. ಚೆನ್ನಾಗೈತಾ? ಖುಷಿ ಆಯ್ತಾ? ಅದಿಲ್ಲ ಕಣವ, ಅದು ಸುಮ್ಮನೆ ಇಟ್ಟಿರೋದಕ್ಕೆ. ಕಲೆಗಾರ ಯಾರು ತಂದಿಲ್ಲ. ಸಾಕು. ಓ ಅಲ್ಲಿಗೋಗ್ಬಿಟ್ಟಲ್ಲು. ಚಾಕು ಕೆಳಗಿತ್ತು, ತಗೋ ಪ್ರಶಾಂತ್. ಯಾರೋ ಅಲ್ಲೇ ಫೋನ್. ಪ್ರಶಾಂತ್ ಫೋಟೋ ಕೊಡು ಪ್ರಶಾಂತ್. ಮೊಬೈಲ್ ಹೇಳ ಮನೆ. ದಸರಾ ಹಬ್ಬ ಮಾಡಿದ್ದೆ, ಚಂದ ತೋರಿಸ್ತೀವಿ. ಯಾರದು ಕಾಲಲ್ಲಿ ಮುಖ ತೋರಿಸಿ. ಹ್ಯಾಪಿ ಬರ್ಡೇ ಅಂತ. ಥ್ಯಾಂಕ್ ಯು ಅಕ್ಕ. ಕೈ ಕೊಟ್ಟಲ್ಲ ಕೊನೆಗೋನು ಮಾಡ್ತಾನೆ. ಸರಿ ಮನೆ, ಆಯ್ತು ಹಂಗಾರೆ. ಹಾಂ ಸರಿ ಅಪ್ಪ, ಆಮೇಲೆ ಮಾಡಿಸ್ತೀನಿ. ಹಚ್ತೀನಿ. ನೀವು ಈ ಕಡೆ ಬೇರೆ ಚಿತ್ತಣ್ಣ, ಕಾರ್ ಏನು ಕಾಣಿಸ್ತಾನೆ ಇಲ್ಲ. ಓಕೆ ಓಕೆ, ಶಿವ ಅಣ್ಣ ಮೇಡಮ್ ಎಟ್ಲ ನಾನು ಸ್ವಲ್ಪ ಹಿಂಗೆ ಎಟ್ಲ ಸ್ಟ್ರೈಟಾಗಿ ಹಚ್ಚು. ಸ್ಟ್ರೈಟಾಗಿ ನಾನು ಇರ್ತೀನಿ. ವಿಡಿಯೋನ ಮಾಡ್ತೀನಿ, ಫೋಟೋಸ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಮುದ್ದು ಬಂಗಾರ, ಹ್ಯಾಪಿ ಬರ್ಡೇ ಶ್ರೇಯು. ಕೇಕ್ ಕಟ್ ನೀನು. ಹುಷಾರಾಗಿ ಮಾಡಬೇಕು, ಬೀಚ್ ಫ್ಯಾಮಿಲಿ. ಮಾಡಿ. ಯಾರೋ ಹೋಯ್ತು, ಕರಿತೀನಿ. ಬನ್ನಿ ಬನ್ನಿ ಜನ. ಹ್ಯಾಪಿ ಬರ್ಡೇ ಬಂಗಾರ. ಕೇಕ್ ಇಟ್ಕೊಂಡು ನಂಗೆ ತಿನ್ಸು. ನಂಗೆ ತಿನ್ಸು ಒಂಚೂರು. ನೀನು ತಿನ್ಸ್ಬೇಕು ಎಲ್ಲರಿಗೂ. ಒಂಚೂರು
ಮಾಮಂಗೆ ಒಂದು ಫೋಟೋ ತೆಗ್ದಿರಾ ಬರ್ತಿದ್ಯಾ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಶೇಸ್ ಹಾಂ ಇಲ್ಲ ತಿರ್ಗಮ್ಮ ಕಟ್ ಮಾಡಿ ಚನಿ ಸೈಡ್ ಹೋಗು. ಮತ್ತೆ ಹ್ಯಾಪಿ ಬರ್ಡೇ ಶ್ರೇಯಸ್. ಏಯ್ ನೋಡೋ ಅಂದ್ರೆ ತಿಂತಾನೆ. ಫಸ್ಟ್ ನೋಡು ಎಲ್ಲರ ಹತ್ರ ತಿನ್ಸ್ಕೊಂಡಿರ್ತಾನೆ. ನೋಡು ಮಮ್ಮಿ ಅದ್ರ ಕೇಕ್ ಇಸ್ಕೊಳವ. ನೋಡು ಶೇಸ್ ನೋಡು ಶೇಸ್ ನೋಡು ಅಲ್ಲಿ ಮಿರರ್ ಯಾಕೋ ಸರಗಿಸ್ದೆ? ಕೇಕ್ ಮುಕ್ಕಂತ ಇದೆ ನಾವು ಎಷ್ಟು ಲೈಟ್ ಹಾಕಿಲ್ಲ. ಅದಲ್ಲೇ ಕಾಣಿಸಿರ್ತೀನಿ. ನಾನ್ ವೆಜ್ ತಿಲಕಮ್ಮ ಸೈಡ್. ನಿಜವಾಗ್ಲೂ ಏನದು? ಏನು ಅದು ಡಾಗಿನಾ ಚೆನ್ನಾಗಾಯ್ತಾ? ಥ್ಯಾಂಕ್ ಯು ಮಮ್ಮಿ. ಅದನ್ನು ಬಿಚ್ಚಕ್ಕಾಗಲ್ಲ. ಹೌದಾ ಕೊಡಲಿ ಒಂದು ಸ್ವಲ್ಪ ಬಿಟ್ಕೊಡ್ತೀನಿ ನಿಮ್ಗೆ ಕಷ್ಟ ಇದೆ ಅಂತ. ಫುಲ್ ಬರುತ್ತೆ ಇದೇ ಫಸ್ಟ್ ಟೈಮ್ ತಂದಿರಬೇಕಿಲ್ಲ. ಡಿಫ್ರೆಂಟ್ ಆಗಿ ಬರೀ ಕಾಕ ಆಯ್ತಾ ಫಸ್ಟ್ ಅದೊಂದು ಪ್ಲಮ್ ಕಾಯಿ ಕುಡಿತೀವಿ ಇಲ್ಲೂ ಸಿಗ್ ನಾವು ಏನಂತೂ ಇದು ಟೈಮ್ ನೆಕ್ಸ್ಟ್ ಟೈಮ್ ಮಾಡ್ತಾರೆ ಕ್ರಿಸ್ಮಸ್ ಟೈಮ್ ಏನು ಯಾರಲ್ಲ ಓಪನ್ ಮಾಡುತ್ತಿಲ್ಲ. ಏನು ಸ್ವಲ್ಪ ಒಂದು ಅಪ್ಪಂದು ಒಂದು ಮಮ್ಮಿದು ಕರೆಕ್ಟಾಗಿ ತಂದಿದ್ದಿಲ್ಲ. ಅನ್ಎಕ್ಸ್ಪೆಕ್ಟೆಡಾ? ಸುಮ್ಮನೆ ಇಟ್ಕೊಂಡು ನಂಗೆ ಗೊತ್ತೇ ಇಲ್ಲ. ಏನು ಗೊತ್ತಾ ಮನೆ ಇದು ಹಿಂಗೆ ಮುಂದಕ್ಕೆ ತೋರಿಸು, ಕ್ಯಾಮ್ರಾಗೆ ತೋರಿಸು ಶ್ರೇಯಸ್, ಕ್ಯಾಮ್ರಾಗೆ ತೋರಿಸು.